ಬರೀ ಕಾವೇರಿ ಇಶ್ಯೂ ಆದಾಗ ಯಾವ ರೀತಿಯಾಗಿ ಒಂದು ನಿರ್ಧಾರ ತಗೊಂಡಿದ್ರು ಏನ್ ಕರೆ ಕೊಟ್ಟಿದ್ರು ಅಂತ. ಈಗ ಇಲ್ಲಿ ಕೋಗಿಲಿ ಇಶ್ಯೂ ಆಗಿದೆ, ಅನ್ಯ ರಾಜ್ಯದವರು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ ಅಂತ ನೀವೇ ಬಿಡಿಸಿದ್ರಿ, ನಿಮ್ ಸರ್ಕಾರದವರೇ ಬಿಡಿಸ್ಬಿಟ್ಟು ಈಗ ಕೇರಳದ ಹೈಕಮಾಂಡ್ ಹೇಳಿದ ತಕ್ಷಣ ಆ ಕೇಸೇ ಉಲ್ಟಾ ಆಗೋಯ್ತು. ನಾವು ಕೊಡ್ತೀವಿ ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ. ಹಾಗಾದ್ರೆ ನಮ್ಮ ಮಲೆನಾಡು ಭಾಗದಲ್ಲಿ ಎನ್ಕ್ರೋಚ್ಮೆಂಟ್ ಆಗಿರೋ ಒತ್ತುವರಿನೆಲ್ಲ ಬಿಡಿಸಿದಾರಲ್ಲ, ಅವರಿಗೂ ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ಬಿಟ್ಕೊಡ್ಬೋದಲ್ವಾ? ಈ ಪ್ರಶ್ನೆಯನ್ನ ಕೇಳಲೇಬೇಕು ಅಂತ ಹೇಳಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಒಂದಷ್ಟು ಜನ ಮಾತನಾಡಿದಾಗ ಹೇಳಿರೋದು, ಈ ಶರಾವತಿ ನಿರಾಶ್ರಿತರು ನೀವು ಹೋರಾಟ ಮಾಡಿದ್ರಿ, ಪಾದಯಾತ್ರೆ ಮಾಡಿದ್ರಿ, ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಕರ್ಕೊಂಡು ಹೋಗಿ ಪ್ರಾಮಿಸ್ ಮಾಡಿದ್ರಿ, ಸರ್ವೆ ಆಗ್ತಿದೆ ಹೊರತುಪಡಿಸಿದ್ರೆ ಕ್ವಿಕ್ ಆಕ್ಷನ್ ಆಗ್ತಿಲ್ಲ. ಅದೇ ವಸೀಮು ಫಕೀರ್ ಬಡಾವಣೆಯವರಿಗೆ ಕ್ವಿಕ್ ಆಕ್ಷನ್ ಆಗ್ತಿದೆ ಅನ್ನೋ ಆರೋಪ ಆ ಭಾಗದ ಜನರದ್ದು. ಇಲ್ಲ, ಕ್ವಿಕ್ ಆಕ್ಷನ್ ಇವರಿಗೂ ಆಗಿಲ್ಲ, ಕಾನೂನು ರೀತಿಯಲ್ಲೇ ಆಗೋದು. ಮಾನ್ಯ ಮುಖ್ಯಮಂತ್ರಿ ಈ ವಿಚಾರ ಹೇಳಿ ಅಲ್ಲಿಗೆ ಬರ್ತೇನೆ. ಯಾವ ಊರು ತಮ್ದು? ತರೀಕೆರೆ. ಸೊ ನಮಗ್ ಬಹಳ ಹತ್ತಿರನೇ. ಓಕೆ, ಬಹಳ ಈಸಿ. ಒಳ್ಳೆ ಪ್ರಶ್ನೆ ಕೇಳಿದಿರ. ಯಾಕಂದ್ರೆ ಇದು ವಿರೋಧ ಪಕ್ಷದವರಿಗೆ ಇದು ಬಹಳ ಒಳ್ಳೆ ಉತ್ತರ ಕೊಡೋ ಟೈಮ್ ನನಗೂ ಸರಿಗೆ ಕೊಡ್ತೀನಿ. ನಾನು ಈಗ ಹೇಳ್ತೀನಿ ಯಾಕೆ ಅಂತ ಹೇಳ್ತೀನಿ. ಅಲ್ಲ, ಯಾಕೆ ಅಂತ ನೋಡಿ ಅಮ್ಮ, ನನಗೊಂದು ಸ್ವಭಾವ ಇದೆ, ನನಗೊಂದು ಕರ್ತವ್ಯ ಕೊಟ್ಟಿದ್ದಾರೆ, ನಾನು ಕೆಲಸ ಮಾಡ್ಕೊಂಡು ಹೋಗೋಣ ಅಷ್ಟೇ. ಪ್ರಚಾರ ಅಪಪ್ರಚಾರ ಇವೆಲ್ಲ ಇದ್ದವೆ ಮಾಧ್ಯಮದಲ್ಲಿ, ನಾವೆಲ್ಲ ಧೈರ್ಯವಾಗಿ ಫೇಸ್ ಮಾಡ್ಬೇಕು. ಈಗ ನಾನು ಪ್ರಚಾರ ಮಾಡ್ಕೋಬೇಕು ಅಂದ್ರೆ ಅದು ಹೆಂಗ್ ಮಾಡ್ಕೋಬೇಕೋ ಗೊತ್ತಿಲ್ಲ. ಇನ್ಮೇಲೆ ನೀವೆಲ್ಲರೂ ಶುರು ಮಾಡ್ರಿ ಹೆಂಗಾರು. ಆದ್ರೆ ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಈ ಕೋಗಿಲೋಲ್ ಆಗಿರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ಯಾರಿಗೆ ಅರ್ಹತೆ ಇದೆ, ಯಾರಿಗೆ ತೊಂದರೆ ಆಗಿದೆ, ಅದು ಯಾವುದೋ ಒಂದು ವಿಚಾರ, ಒಂದು ಪ್ರಾಬ್ಲಮ್ ಆಯ್ತು, ಅಲ್ಲಿ ಆಯ್ತು, ಅವರಿಗೆ ನೋಡ್ಕೊಂಡು ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಅಂದಿದ್ದಾರೆ ಹೊರತು ಈಗ ನಾಳೆ ಕೊಟ್ಟುಬಿಟ್ಟಿಲ್ಲ. ಇನ್ನು ಅದು ಕಾನೂನಿದೆ, ಅದು ಕೊಡೋದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸುಮ್ಮನೆ ಹೇಳಿದ ತಕ್ಷಣ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಆಗಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯುತವಾಗಿ ಇದನ್ನ ಉತ್ತರವನ್ನ ಕೊಟ್ಟಿದ್ದಾರೆ. ಅದನ್ನ ಮೀರಿ ನಾನು ಒಬ್ಬ ಜೂನಿಯರ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೌಂಟರ್ ಅಲ್ಲ, ಅವ್ರ ಮೀರಿ ಮಾತಾಡೋದು ಒಬ್ಬ ಸಚಿವನಾಗಿ ತಪ್ಪಾಗ್ತದೆ. ಸೊ ಅದನ್ನ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಶರಾವತಿ ಸಂತ್ರಸ್ತರದ್ದು ಅಂತ ಹೇಳ್ತೀರಿ, ಹೋರಾಟ ಮಾಡಿದ್ದು ನಿಜನೇ, ಇಲ್ಲ ಅಂತ ಹೇಳಲ್ಲ. 2000 ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಶರಾವತಿದ್ದು ಅಂತ ನೀವು ಹೆಸರು ಹೇಳಿರೋದ್ರಿಂದ ನಾವೇನ್ ಮಾಡಿದೀವಿ ಅಂತ ಹೇಳ್ಬೇಕಲ್ವಾ? ಇದನ್ನೆಲ್ಲ ಹೇಳಿದೀನಿ. ಆದ್ರೆ ವಿರೋಧ ಪಕ್ಷದವರು ಅದನ್ನ ಅವ್ರದೇ ಆಗಿರ್ತಕ್ಕಂಥ ವಿಶ್ಲೇಷಣೆ ಮಾಡ್ತಾರೆ. ಮತ್ತೆ ನಾನು ಸಂದರ್ಭ ಬಂದಾಗ ನಾನು ಹೇಳೋನೆ, 2 ಸತಿ ಪಾದಯಾತ್ರೆ ಮಾಡಿ ಜೆಡಿಎಸ್ ಅಲ್ಲಿದ್ದಾಗ ನೀರಾವರಿಗೆ ಮತ್ತೆ ಬಗರ್ಹುಕುಂ ಸಾಗುಳಿದಾರರು ಯಾರು ಅರಣ್ಯ ಭೂಮಿಯಲ್ಲಿ FRA ಅಂತ ಹೇಳ್ತಾರೆ, ಫಾರೆಸ್ಟ್ ರೆಗ್ಯುಲೇಟರಿ ಆಕ್ಟ್, ಆ ಇದ್ರೊಳಗೆ ಬರ್ತಕ್ಕಂಥ ಚಿಕ್ಕ ಹಿಡುವಳಿದಾರರು ಬಂಗಾರಪ್ಪಾಜಿ ಅವರನ್ನ ನಂಬಿಕೊಂಡು, ಯಾಕಂದ್ರೆ ತಮ್ಮ ತಂದೆಯವ್ರ ಹೆಸರು ಹೇಳಿರೋದ್ರಿಂದ, ಇಲ್ಲ ಕಾಗೋಡು ತಿಮ್ಮಪ್ಪ ಅವ್ರನ್ನ ನಂಬಿಕೊಂಡು ಶರಾವತಿ ಸಂತ್ರಸ್ತರು ಅಲ್ಲಿ ಬಿಟ್ಟು ಇವತ್ತೇನ ನಾವು ಬೆಳಕಲ್ಲಿ ಕೂತಿದೀವಿ ಅಂದ್ರೆ ಶರಾವತಿ ಅವರ ಸಹಕಾರದಿಂದ ಅನ್ನೋದನ್ನ ನಾವು ಯಾವತ್ತೂ ಕೂಡ ಮರಿಬಾರದು. ಅವ್ರ ಪರವಾಗೂ ಕೂಡ ನಾವು ಹೋರಾಟ ಮಾಡೋದು. ಶರಾವತಿ ಸಂತ್ರಸ್ತರಿಗೆ ಇದು ಕೊಟ್ಟಿದ್ರು, ಹಕ್ಕುಪತ್ರ ಕೊಟ್ಟಿದ್ರು. ಇದು ನೀವು ಸ್ವಲ್ಪ ಇದನ್ನ ಕೇಳ್ಬಿಟ್ಟು ಕೇಳಿದ್ರೆ ಚೆನ್ನಾಗಿರೋದು. ನನಗೆ ಕೊಟ್ಟಾಗ ಬೊಮ್ಮಾಯಿ ಅಲ್ಲ ಬಂದ ಒಂದೇ ಒಂದು ಕೇಸಿಗೆ ಕೋರ್ಟಲ್ಲಿ ಅದನ್ನ ಇನ್ನೂ 68 ಕೇಸಿಗೂ ಅನ್ವಯ ಮಾಡಿ ಎಲ್ಲರನ್ನೂ ಒಕ್ಕಲೆಪ್ಸೋದಕ್ಕೆ ನೋಟಿಸ್ ಕೊಡ್ತಾರಲ್ಲ, ನ್ಯಾಯನ ಹೇಳಿ ನೋಡೋಣ. ಅದನ್ನ ಪ್ರಶ್ನೆ ಮಾಡ್ಬೇಕು ತಾನೆ ವಿಜೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ, ಈ ಹೋರಾಟಗಾರರಿಗೆ. ನಿಮ್ ಸರ್ಕಾರ ಏನ್ ಸಗಣಿ ತಿಂತಾಯ್ತಾ? ಯಾಕೆ ಮಾಡಿದ್ರಿ ಇದನ್ನ? ಒಬ್ಬರ ಮೇಲೆ ಕೇಸ್ ಇದ್ದಾಗ ಬೇರೆಯವ್ರಿಗೆ ಯಾಕೆ ಅನ್ವಯ ಮಾಡಿದ್ರಿ? ಅದಾದ್ಮೇಲೆ ನೆಕ್ಸ್ಟ್ ನಾನು ಹೇಳ್ತೀನಿ, ಸುಪ್ರೀಂ ಕೋರ್ಟ್ ಅಲ್ಲಿ ಲಾಯರ್ಸ್ ನಿಟ್ಟು ನಮ್ಮ CCF ಅವ್ರನ್ನ ಹೋಗಿ ಕಳಿಸಿದ್ವಿ ನಾವು ಡೆಲ್ಲಿಗೆ. ಪ್ಲಸ್ ನಮ್ಮ ರೈತರನ್ನ ನೀವು ನಂಬಲ್ಲ, ನೀವು ಯಾರು ತೊಂದರೆ ಆಗಿತ್ತಲ್ಲ ಅವರಿಗೂ ಕೂಡ ನಮ್ಮ ಮೇಲೆ ನಂಬಿಕೆ ಇಲ್ಲ. ಯಾಕೆಂದ್ರೆ ಏನಪ್ಪ ಇದು ಕೋರ್ಟ್ ಅಲ್ಲಿ ಇದ್ದಾಗ ಕಷ್ಟ. ಕೋರ್ಟಿಗೆ ನಾನು ಹೇಳಕ್ಕಾಗತ್ತ ಇವತ್ತೇ ನನಗೆ ಬೇಕೀಗ ಅಂತ ಹೇಳಿ ಕೊಡಕ್ಕಾಗಲ್ಲ. ಕೋರ್ಟ್ ಇದೆ ಪ್ಲಸ್ ಸೆಂಟ್ರಲ್ ಗವರ್ಮೆಂಟ್ ಇದೆ. ಬಟ್ ಸದ್ಯ ನಮ್ಮ ಪುಣ್ಯಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ ಈಸ್ ನಮ್ಮ ಲೈನಲ್ಲೇ ಇದೆ. ಪ್ಲಸ್ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಇದು ಬಹಳ ವರ್ಷದಿಂದ ಇದೆ, ಒಂದ್ಸತಿ ಇತಿಶ್ರೀ ಹಾಡ್ಬಿಡೋಣ, ನೀವು ಸರಿಗೆ ಮಾಡ್ಕೊಡೋಣ ಅಂತ. ಅದಾದ್ಮೇಲೆ ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿದ್ಮೇಲೆ ಬರೀ 4,000 ಚಿಲ್ಡ್ರೆಗೆ ಸೆಟಲ್ಮೆಂಟಿಗೆ ಬಂತು. ನಾನು ಭಯ ಪಟ್ಬಿಟ್ಟೆ, ಯಾಕೆಂದ್ರೆ ಅಲ್ಲಿರೋದು ಸುಮಾರು 11-12 ಸಾವಿರ ಜನರಿದ್ದಾರೆ. ಈಗ ನಾವು 9,000 ಜನರ ಚಿಲ್ಡ್ರನ್ನ ಐಡೆಂಟಿಫೈ ಮಾಡಿದೀವಿ. ಗುರುದತ್ ಅಂತ ಹೇಳಿ ಮೊನ್ನೆ ಟ್ರಾನ್ಸ್ಫರ್ ಆದ್ರು DC ಅವರು. ನಾವು ಅದನ್ನ DC ಅವ್ರನ್ನೂ ಅದಕ್ಕೆ ಹಾಕ್ಸ್ಕೊಂಡಿದ್ವಿ, ಗುರುದತ್ ಅಂತ. ನಿಮ್ಮ ಅಜೆಂಡಾನ ಇದು. ಎಸ್ಪೆಷಲಿ ಶರಾವತಿದೊಂದು ಸೊಲ್ಯೂಷನ್ ಆಗ್ಬಿಟ್ರೆ ಚಕ್ರ, ವರಾಹಿ ಅವ್ರದೆಲ್ಲ ಕನೆಕ್ಟೆಡ್ ಇದೆ, ಅವರಿಗೆಲ್ಲರಿಗೂ ಕೂಡ ಇದೇ ತರ ಸೊಲ್ಯೂಷನ್ ಸಿಗುತ್ತೆ ಅಂದು ಸೆಂಟ್ರಲ್ ಗವರ್ಮೆಂಟ್ ವಿಶ್ವಾಸನ ತಗೊಂಡು ನಮ್ಮ ಒಳ್ಳೆ ಲಾಯರ್ಸ್ ಇಟ್ಟು ಫೈಟ್ ಮಾಡ್ತಾ ಇದೀವಿ. ಈಗ ಸರ್ವೆ ಮಾಡಿ ಕಳಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅವರು ಹೇಳಿ
ಯೂಶಲಿ ಸರ್ವೆ ಇಂಥದಕ್ಕೆಲ್ಲ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ಬೇಕಂದ್ರೆ 3 ವರ್ಷ 4 ವರ್ಷ ಎಲ್ಲ ಆಗುತ್ತೆ. ಆದ್ರೆ ಡ್ರೋನ್ ಇಟ್ಬಿಟ್ಟು ಫ್ಲೈಟ್ ಪ್ಲೇನ್ ಡ್ರೋನ್ ಇಟ್ಟು ಎಲ್ಲ ಮಾಡಿ ಆಲ್ಮೋಸ್ಟ್ 80-85% ಆಗಿದೆ. ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಫಸ್ಟ್ ಟೈಮ್ ಕರ್ನಾಟಕ ಅಲ್ಲಿ ಮಾಡಿದ್ರ, ಯಾವ ದೇಶದಲ್ಲೂ ಆಗಿಲ್ಲ, ನಮ್ಮ ದೇಶದಲ್ಲಂತೂ ಆಗೇ ಇಲ್ಲ. ಅದು ಮಾಡಕ್ಕೆ ಏನ್ ಪ್ರೇರಣೆ? ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಪ್ರೈಮರಿ ಸ್ಕೂಲ್ ಲೆವೆಲ್ ಮಾಡಿದೀರಾ? ಮೊದಲೇ ಪ್ರಶ್ನೆ ಇದರಲ್ಲಿ. ಇದನ್ನ ವಿಸ್ತಾರ ಮಾಡುವಂತ ಒಂದು ನಮ್ಗೆ ಪ್ಲಾನ್ಸ್ ಇದೆಯಾ? ಹೌದು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಯನ್ನ ಹಾಕಿದಿರಿ. ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದನ್ನ ನಮಗೆ ಗೊತ್ತಾಗಲ್ಲ. ಕೆಲಸತಿ ಮಕ್ಕಳನ್ನ ಪಕ್ಕ ಹಿಡ್ಕೊಂಡು ಊರು ತುಂಬ ಹುಡುಕ್ತಿರ್ತೀವಿ ಮಕ್ಕಳಲ್ಲಿ ಅಂತ, ಕರೆಕ್ಟಾ? ಹಂಗೆ ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಹಳ್ಳಿಯಲ್ಲಿ, ಗ್ರಾಮೀಣ ಭಾಗದಲ್ಲಿ ಅವರಿಗಿರ್ತಕ್ಕಂಥ ವಿವೇಚನದಲ್ಲಿ, ಅವರಿಗಿರ್ತಕ್ಕಂಥ ಬುದ್ಧಿವಂತಿಕೆಯಲ್ಲಿ ದೇ ಆರ್ ಮೃದು ಹಾರ್ಟ್, ವೆರಿ ಓಪನ್ ದೇ ಆರ್. ಅವ್ರಿಗೆ ಗೊತ್ತಾಗಲ್ಲ ಪಾಪ ಅಂತ ಹೇಳ್ಕೊಳ್ಳೋಣ. ಆದ್ರೆ ಅವ್ರು ಏನ್ ಅನ್ಕೊಳ್ತಾರೆ, ಮಕ್ಕಳನ್ನ ನಾನು ಶಾಲೆಗೆ ಸೇರಿಸಿದ ತಕ್ಷಣ ಅವ್ರು IAS ಆಫೀಸರ್ ಆಗ್ಬಿಡ್ತಾರೆ, ಡಾಕ್ಟರ್ ಆಗ್ಬಿಡ್ತಾರೆ, ಇಂಜಿನಿಯರ್ ಆಗ್ತಾರೆ ಅಂತ ಅನ್ಕೊಂಡ್ಬಿಡ್ತಾರೆ ತಂದೆ ತಾಯಿಯವರು. ಅದೇ ಫಸ್ಟ್ ಮಿಸ್ಟೇಕ್. ರೆಸ್ಪಾನ್ಸಿಬಿಲಿಟಿನ ಕಳ್ಚ್ಕೊಳ್ತಾರೆ ಅವರು. ರೆಸ್ಪಾನ್ಸಿಬಿಲಿಟಿ ಕಳ್ಸರಿ. ಇದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ. ಸೊ 14ನೇ ತಾರೀಕು ನೆಹರು ಅವರ ಹುಟ್ಟಿದಬ್ಬ. ಆ ಅಂಗವಾಗಿ ನಾನು ಏನ್ ಮಾಡಿದೆ, ಏನಾದ್ರೂ ಒಂದು ಚಾಲೆಂಜಿಂಗ್ ಆಗಿ ತಗೋಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದೆ. ನಾನು ಬರಲ್ಲ ಕಣ, ಯಾರು ಬರ್ತಾರ, ನಮ್ಮ ಮುಖ್ಯಮಂತ್ರಿಗಳೆಲ್ಲ ಬರಲ್ಲ ಈ ಇದು ಮಕ್ಕಳ ದಿನಾಚರಣೆಗೆ, ನೀನ್ ಮಾಡ್ಕ ಅಂದ್ರು. ಇಲ್ಲ ಸರ್, ದಯವಿಟ್ಟು ಸರ್ ಇದು ಬರಬೇಕು, ಯಾಕಂದ್ರೆ ಮೆಗಾ PTM ಅಂತ ಹೇಳಿ ನಾ ಮಾಡ್ತಾ ಇದ್ದೀನಿ. ಮೆಗಾ PTM ಎಂತದದು ಮೆಗಾ PTM ಅಂದ್ರು. ಇಲ್ಲಿ ಸುಮ್ಮನೆ ಮೆಗಾ PTM, ಮೆಗಾ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇದೆ. ಎಲ್ಲ ಆನ್ಲೈನ್ ಮಾಡಿದೀವಿ, ಎಲ್ಲರೂ ಕೂಡ ಅಲ್ಲಲ್ಲೇ ನೋಡ್ತಾರೆ. ಒಂದು 46,000 ಶಾಲೆಯಲ್ಲಿ ಮೋಸ್ಟ್ಲಿ ಒಂದು 1,500-2,000 ಶಾಲೆಯಲ್ಲಿ ಮಾಡದೇ ಇರಬಹುದು, ನಮಗಿನ್ನೂ ಕಂಡಿಲ್ಲ. ಕೆಲವು ಕಡೆ ಕಂಡು ನಾವು ಆಕ್ಷನ್ ತಗೊಳ್ಳೋಣ. ಬಟ್ ಫಸ್ಟ್ ಟೈಮ್ ಮಾಡೋದ್ರಿಂದ ಸ್ವಲ್ಪ ಹಗುರವಾಗಿದ್ದೀನಿ. ಇಲ್ಲಾಂದ್ರೆ ಅಂಗುಡ್ಬಿ ಒಂದು ಮಗು ಇದ್ರೇನು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಗ್ಲೇಬೇಕು. ಯಾಕೆಂದ್ರೆ ಆ ಮಗುಗೆ ಅನ್ಯಾಯ ಆಯ್ತು ಅಂದ್ರೆ ನಮ್ಮ ಸಿಸ್ಟಮಿಗೆ ಅಲ್ಲಿಗೆ ಫ್ಲಾಪ್ ಆಯ್ತು ಅಂತ ಹೇಳಿ. ಅದಕ್ಕೆ ಅದು ಮಾಡಿದಾಗ ಅದು ಎಷ್ಟು ಪಾಪ್ಯುಲರ್ ಆಯ್ತು ಅಂದ್ರೆ ಪ್ರಶ್ನೆಗಳನ್ನ ಕೇಳಿದ್ರು. ನೀವೆಲ್ಲ ನೋಡಿದ್ರಿ, ಫುಲ್ ಡಿಜಿಟಲ್ ಎಲ್ಲ ಹಾಕಿ, ನೀವ್ ಹೆಂಗಲ್ಲಿ ಸ್ಕ್ರೀನ್ ಅಲ್ಲೆಲ್ಲ ಹಾಕೊಂಡಿದ್ದೀರಿ, ಎಲ್ಲರೂ ಬಂದು ಪ್ರಶ್ನೆ ಕೇಳಿದ್ರು. ನೇರವಾಗಿ ನನಗೆ ಕೇಳಿದ್ರು. ಒಂದ್ ತಾಯಿ ಬಂದ್ಬಿಟ್ಟು ಹೇಳಿದ್ರು, ನೀವು ಸ್ವಲ್ಪನೇ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಎಲ್ಲದೂ ಇಂಗ್ಲಿಷ್ ಮೀಡಿಯಂ ಮಾಡಿ. ನಾನು ಹೇಳಿದೆ, ಅಮ್ಮ ಈಗಲೇ ಬಯಸ್ಕೋತಾ ಇದ್ದೀನಿ, ನಾನು ಆಮೇಲೆ ನನ್ನ ಕತೆ ಏನಾಗಬೇಕು. ಅದಕ್ಕೆ ನಾನು ಹೇಳೋದು, ಮೆಗಾ PTM ನ ಈಗ ರೆಗ್ಯುಲರ್ ಆಗಿ ನಾನು 2 ತಿಂಗಳಿಗೆ ಮಾಡಿ ಅಂತ ಹೇಳಿ ಜನರಲ್ ಆಗಿ ಕೇಳ್ಕೊಂಡಿದ್ದೀನಿ. ಇದು ಸ್ವಲ್ಪ ಸೆಟಲ್ ಆಗೋದಕ್ಕೆ ಅನುಭವ ತಂದೆ ತಾಯಿಯವ್ರಿಗೂ ಕೂಡ ದೇ ಶುಡ್ ರಿಯಲೈಸ್ ದಟ್ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಟೀಚರಿಗೆ ಬಂದು ಕೇಳಬೇಕು, ನನಗೆ ಭಯ ಆಗ್ಬೇಕು. ಇಲ್ಲಿ ಬಂದು ಪೇರೆಂಟ್ಸ್ ಟೀಚರ್ಸಿಗೆ ಬೈತಾ ಇದ್ದಾರೆ, ಟೀಚರ್ಸ್ ಬೈತಾ ಇದ್ದಾರೆ ಅಂತ ಹೇಳಿ ನಾನು ಹೆದರ್ಬೇಕು. ನಂಗೆ ಹೆದರಿಕೆನೇ ಇಲ್ಲ. ನನಗೆ ಹೆದರಿಕೆನೇ ಇಲ್ಲ ಅಂದ್ರೆ ಟೀಚರ್ಸ್ಗೂ ಹೆದರಿಕೆ ಇಲ್ಲ, ನನ್ನ ವ್ಯವಸ್ಥೆಗೂ ಹೆದರಿಕೆ ಇಲ್ಲ ಅಂದ್ರೆ ನೀವು ಓಟ್ ಹಾಕಿದವ್ರ ಕತೆ ಏನಾಗಬೇಕು? ನೀವು ಅನಾಥರ ಆಗ್ಬಿಡ್ತೀರಾ 5 ವರ್ಷ. ನೋ, ಓಟ್ ಹಾಕಿದ್ಮೇಲೆ ನೀವು ಕೇಳಬೇಕು. ಕಾಮೆಂಟ್ ಸುಮ್ನೆ ಮಾಡೋದಲ್ಲ, ಟೀಕಾ ಟಿಪ್ಪಣಿ ಮಾಡೋದಲ್ಲ, ಕೆಟ್ಟ ಭಾಷಣ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು, ಅದಲ್ಲ ನಮ್ಮ ಪ್ರಗತಿ. ಪ್ರಶ್ನೆ ಮಾಡಿ ನನ್ನನ್ನು ಹಾದಿಗೆ ತರಬೇಕು. ನಾನು ಹಾದಿಯಲ್ಲಿದ್ರೆ ನನಗೆ ಚಪ್ಪಾಳೆ ಮೂಲಕ ಪ್ರಶಂಸೆ ಮಾಡಬೇಕು. ಅವಾಗ ನಾನು ಇನ್ನೂ ಸ್ಪೀಡ್ ಆಗಿ ಹೋಗ್ತೀನಿ. ಆ ತರ ತಂದ ಈಸಿ ಆಗುತ್ತೆ ಅಷ್ಟೇ. ಸಭ್ಯ ಭಾಷೆ ಬಗ್ಗೆ ಮಾತನಾಡ್ತಾ ಇದ್ರಿ, ಹೀಗಾಗಿ ಈ ಪ್ರಶ್ನೆ ಲೇಟರ್ ಆನ್ ಕೇಳೋಣ ಅಂತಿದ್ದೆ. ನಿಮ್ಮದು ಆರಗ ಜ್ಞಾನೇಂದ್ರ ಅವ್ರದ್ದು ಏನ್ ಸರ್ ಅಂದ್ರೆ, ಮಲೆನಾಡು ಭಾಗದ ರಾಜಕಾರಣಿಗಳು ಸಭ್ಯರು ಅನ್ನೋದೊಂದು ಕಲ್ಪನೆ ಇತ್ತು. ಬಚ್ಚ 420 ಈ ಲೆವೆಲ್ ಅಲ್ಲಿ ಮಾತುಕತೆಗಳಾಗುವಂತದ್ದು ಬೇಕಿತ್ತ? ಅಲ್ಲ, 100% ಬೇಡ. ಬಟ್ ಗ್ಯಾರಂಟಿನ ತೆಗೆಳಿದವರು ಅವ್ರ ಮನೇಲಿರೋ ವರ್ಕರು ಕೂಡ ಇದೇ ಗ್ಯಾರಂಟಿಯಲ್ಲಿ ಬದುಕ್ತಾರೆ ಅಂತ ಹೇಳಿ ಆಮೇಲೆ ಇದು 420 ಅಂತ ಹೇಳಿದ್ರೆ ಅವ್ರನ್ನ ಬಚ್ಚ ಅಂದ ಇನ್ನೇನು ಹೇಳ್ಬೇಕು? ನೀವೇ ಹೇಳ್ರಿ, ಅದ್ರ ಬೇರೆ ಪದ ಇದಾವ? ನಾನು ಹೇಳೋದು, ಒಂದ್ ನಿಮಿಷ, ಸುಳ್ಳು ಹೇಳ್ಬಾರ್ದು ಅಂತ, ಡಬಲ್ ಗೇಮ್ ಮಾಡಬಾರ್ದು. ಈಗ ನಾನು ಬಿಜೆಪಿ ಸರ್ಕಾರ ಇದೆ, ನಾನು ಒಂದು ವ್ಯವಸ್ಥೆಯಲ್ಲಿ ಇದ್ದೀನಿ. ಯಾವ್ದೋ ಸಾಲ ಮನ್ನಾ ಮಾಡಿದ್ರು, ಹೌದಪ್ಪ ನನಗೂ 50,000 ಸಾಲ ಮನ್ನಾ ಆಯ್ತು, ಹೇಳ್ಕೊಳ್ಳೋಣ, ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಸಾಲ ಮನ್ನಾನೇ ಮಾಡಬಾರ್ದು. ಗ್ಯಾರಂಟಿಗಳು ಸುಡುಗಾಡು, ಗ್ಯಾರಂಟಿಗಳು 420. ಇದು 420ಕ್ಕಿಂತ ಅಟ್ಲೀಸ್ಟ್ ನಾವು ಆಡ್ಭಾಷೆಯಲ್ಲಿ ಅವಾಗಲೇ ಸಗಣಿ ಎಂದೆ, ನಮ್ಮ ಆಡ್ಭಾಷೆ ಅದು, ಹೊಲ್ಸು ಅಂತೀವಿ, ಆಡ್ಭಾಷೆ ಅದು. 420ಗೆ ಸಗಣಿ ಇಸ್ ಬೆಟರ್. ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ನ MLA ನಾರಾ ಭರತ್ ರೆಡ್ಡಿ ಅವರ ಬಾಯಲ್ಲಿ ಬಳ್ಳಾರಿನ ಭಸ್ಮ ಮಾಡ್ಬಿಡ್ತಿದ್ದೆ, ಮನೆ ಸುಟ್ಟಾಕ್ಬಿಡ್ತಿದ್ದೆ, ಈ ರೀತಿಯಾದ ವರ್ತನೆಗಳು, ನಡವಳಿಕೆಗಳು, ಮಾತುಗಳು ಅದಾದ್ಮೇಲೂ ಕೂಡ ಅವ್ರು ಹೇಳಿದ್ದಾರೆ, ನಾನು ಹಂಗೆ ಹೇಳಕ್ ಹೋಗಲ್ಲ ಅಂತ. ಅದು ಸಮರ್ಥನೆ ನಾ ಮಾಡ್ಕೊಳಕ್ ಹೋಗೋದಿಲ್ಲ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ SP ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸೆಕೆಂಡ್, ಅವರು ಕೂಡ ಹೇಳಿದ್ದಾರೆ, ನಮ್ಮ ಪಕ್ಷ ಆಗ್ಲಿ, ಬೇರೆ ಪಕ್ಷ ಆಗ್ಲಿ, ಪ್ರೈವೇಟ್ ಗನ್ಮ್ಯಾನ್ ಆಗ್ಲಿ, ಯಾರೇ ಆಗ್ಲಿ, ಕಾನೂನು ಗೆಲ್ಲಬೇಕು. ನಾನು ಮೊನ್ನೆ ಎಲ್ಲಾ ಕಡೆನೂ ಕೂಡ ಹೇಳಿದ್ದೀನಿ. ಇದರಲ್ಲಿ ಒಂದೇ ಒಂದು ಸಿಂಪಲ್, ನಾವು ಅಧಿಕಾರದಲ್ಲಿ ಇರೋದ್ರಿಂದ
ಈ ವಿಚಾರದಲ್ಲಿ ಕಾನೂನು ಮಾತ್ರ ಗೆಲ್ಲಬೇಕೆ ಹೊರತು ಯಾವುದೇ ಪಕ್ಷ ಆಗಲಿ ಯಾವುದೇ ವ್ಯವಸ್ಥೆ ಆಗಲಿ ಗೆಲ್ಲಬಾರ್ದು. ಕಾನೂನು ಗೆಲ್ಲುತ್ತೆ. ವಿಶ್ವಾಸ ಇಟ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯ ಅವರು ಒಳ್ಳೆ ರೀತಿಯಲ್ಲಿ ಈ ತೀರ್ಮಾನವನ್ನ ತಗೊಳ್ತಾರೆ. ಬಹಳ ಪರ್ಸನಲ್ ಆಗಿ ನಿನ್ನೆನೂ ಕೂಡ ಇದ್ರ ಬಗ್ಗೆ ಜನರಲ್ ಆಗಿ ಚರ್ಚೆ ಮಾಡಿದೀವಿ.